ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಂದ್ರನ್ನ ಕೊಲ್ಲೋದಕ್ಕೆ ನೀವೇ ತಾನೇ ಐಡಿಯಾ ಕೊಟ್ಟಿದ್ದು ಅಭಿಗೆ. ಮೇಡಮ್, ಯಾವುದೇ ಆಧಾರ ಇಲ್ಲದೆ ನನ್ನ ಗಂಡನ ಮೇಲೆ ತಪ್ಪು ಅಪರಾಧ ಹೊರಿಸೋದು ಸರಿಯಲ್ಲ. ಓ ಹೌದಾ? ಹಾಗಾದ್ರೆ ಶಿವರಾಜು ತನಗೆ ತಾನೇ ಚುಚ್ಕೊಂಡ್ಬಿಟ್ರಾ? ನಿನ್ ಗಂಡ ಇಂದ್ರನ್ ಮೇಲೆ ಅಟ್ಯಾಕ್ ಮಾಡಿ ಅದು ಮಿಸ್ ಆಗಿ ಶಿವರಾಜುಗ್ ಚುಚ್ಚಿದೆ. ಅದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಮರ್ಯಾದೆಯಿಂದ ಅಭಿ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಸರಿ. ಇನ್ಸ್ಪೆಕ್ಟರ್, ನಮಗೆ ಅಭಿ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಂದ್ರೆ ಯಾಕೆ ಈ ರೀತಿ ಟಾರ್ಚರ್ ಮಾಡ್ತಿದ್ದೀರಾ? ಟಾರ್ಚರ್ ಕೊಡ್ತಿದ್ದೀವಾ? ನಾವಿನ್ನೂ ಟ್ರೀಟ್ಮೆಂಟೇ ಶುರು ಮಾಡಿಲ್ಲ, ಆಗ್ಲೇ ಟಾರ್ಚರ್ ಕೊಡ್ತಾ ಇದ್ದೀವಿ ಅಂತಿದ್ದೀರಾ? ವೆಯ್ಟ್ ಮಾಡಿ, ಟಾರ್ಚರ್ ಅಂದ್ರೆ ಏನು ಅಂತ ತೋರಿಸ್ತೀವಿ. ಇವಾಗ ಸಿಕ್ಕಾಕೊಂಡ್ರಿ. ಅನ್ನೋನ್ ನಂಬರಿಂದ ಕಾಲ್ ಬರ್ತಾ ಇದೆ. ಅಭಿನೇ ಫೋನ್ ಮಾಡಿದ್ದಾನೆ ಅನ್ಸುತ್ತೆ. ನಾನು ಕಾಲ್ ರಿಸೀವ್ ಮಾಡ್ತೀನಿ. ನೀವು ನಾರ್ಮಲ್ ಆಗೇ ಮಾತಾಡಬೇಕು. ಎಲ್ಲಿದ್ದಾನೆ ಅಂತ ವಿಚಾರಿಸ್ಬೇಕು. ಏನಾದರೂ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡಿದ್ರೋ ಮೈಯಲ್ಲಿರೋ ಮೂಳೆಗಳನ್ನೆಲ್ಲ ಒಂದು ಬಿಡ್ದಂಗೆ ಮುರಿದಾಕ್ಬಿಡ್ತೀನಿ. ಗೊತ್ತಾಯ್ತಾ ಈಶ್ವರಿ? ಹಲೋ ಮೇಡಮ್, ನಾನು ಪ್ರೈವೇಟ್ ಬ್ಯಾಂಕಿಂದ ಮಾತಾಡ್ತಿದ್ದೀನಿ. ಪರ್ಸನಲ್ ಲೋನ್ ಏನಾದರೂ ಬೇಕಿತ್ತಾ ಮೇಡಮ್? ಸರಿಪ್ಪ, ನನಗೆ ಯಾವ ಲೋನು ಬೇಡ, ಥ್ಯಾಂಕ್ ಯು. ಯಪ್ಪ ದ್ಯಾವ್ರೆ, ನಾವಿಲ್ಲಿಂದ ಹೋಗತಕ್ಕ ಅಭಿ ನನ್ನ ಫೋನಿಗೆ ಫೋನ್ ಮಾಡಲಿಲ್ಲ ಅಂದ್ರೆ ಸಾಕಪ್ಪ. ನೋಡಿ ಇನ್ಸ್ಪೆಕ್ಟರ್, ಸುಮ್ಮನೆ ನೀವು ಅನವಶ್ಯಕವಾಗಿ ನಮಗೆ ಹಿಂಸೆ ಕೊಡಬೇಡಿ. ಅಭಿ ಎಲ್ಲಿದ್ದಾನೆ ಅಂತ ಹೇಳಿ ಬಿಟ್ಬಿಡ್ತೀನಿ. ಅಯ್ಯೋ, ಆಡಿದ್ದೆ ಆಡೋ ಕಿಸ್ಬಾಯ್ ದಾಸ ಅನ್ನಂಗೆ ನೀವು ಹೇಳಿದ್ದೆ ಹೇಳ್ತಾ ಇದ್ದೀರಲ್ಲ ಇನ್ಸ್ಪೆಕ್ಟ್ರಮ್ಮ. ನಮಗೆ ಅಭಿ ಎಲ್ಲದಾನೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಬಾಯಿ ಮುಚ್ಚೆ ಸಾಕು. ನೀವೆಲ್ಲರೂ ಅಭಿ ಜೊತೆ ಮಾತಾಡಿರೋ ರೆಕಾರ್ಡಿಂಗ್ಸ್ ನನ್ನ ಹತ್ರ ಇದೆ. ಪ್ಲೇ ಮಾಡ್ಲಾ? ಕೇಳಿಸ್ಕೋತೀರಾ? ನನ್ನ ಮುಂದೆನೆ ನಾಟಕ ಆಡ್ತಿದ್ದೀರಾ. ಆ ಅಭಿ ನಿಮಗೆ ಫೋನ್ ಮಾಡೇ ಮಾಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ಫೋನ್ ಮಾಡೋವರೆಗೂ ನೀವಿಲ್ಲೇ ಬಿದ್ದಿರಬೇಕು. ಅದು ಒಂದಿನ ಆದರೂ ಸರಿ, 3 ದಿನ ಆದರೂ ಸರಿ. ಕೆಂಪ ಮಾವ ಹೇಗಿದ್ದಾರೆ? ಡಾಕ್ಟರ್ ನೋಡ್ತವ್ರೆ ಜ್ಯೋತಿ. ಡಾಕ್ಟರ್ ನಮ್ಮ ಮಾವ ಆಪರೇಷನ್ ಆಗಿ 8 ಅವರ್ಸ್ ಆದರೂ ಇನ್ನೂ ಯಾವುದೂ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ಅವ್ರು ಇನ್ನೂ ಸೀರಿಯಸ್ ಕಂಡೀಷನ್ನಲ್ಲೇ ಇದ್ದಾರೆ. ಮಾವ ಇದುವರೆಗೂ ಜೀವನದಲ್ಲಿ ತುಂಬಾ ನೋವು, ಸಂಕಟ, ಅವಮಾನ ಎಲ್ಲ ಅನುಭವಿಸಿದ್ದಾರೆ. ಆದ್ರೆ ಎಲ್ಲದನ್ನು ಹೋರಾಡಿ ಗೆದ್ದಿದ್ದಾರೆ. ಇದ್ರಲ್ಲೂ ಗೆದ್ದೇ ಗೆಲ್ತಾರೆ. ಸಾವಿನ ದೌಡೆಯಿಂದ ಪಾರಾಗಿ ಬಂದೇ ಬರ್ತಾರೆ ಡಾಕ್ಟರ್. ನಾನ್ ನಂಬಿರೋ ದೇವ್ರು ನನ್ ಗಂಡನ್ ಕೈ ಬಿಡಲ್ಲ.
ನಿಮ್ಮ ಕರ್ತವ್ಯ ನೀವು ಮಾಡಿ. ನನ್ನ ಮಾವನ ಉಳಿಸ್ಕೊಳಕ್ ನಾನು ಏನು ಮಾಡಬೇಕೋ ಅದು ನಾನು ಮಾಡ್ತೀನಿ. ಪೇಷಂಟಿಗೆ ಮಾತ್ರೆ ಔಷಧಿ ಎಷ್ಟು ಮುಖ್ಯನೋ ದೇವರು ಅನ್ನೋ ಅವ್ಯಕ್ತ ಶಕ್ತಿ ಕೂಡ ಅಷ್ಟೇ ಮುಖ್ಯ. ನಾವು ಎಷ್ಟೋ ಸಲ ಇದು ನಮ್ಮ ಹತ್ರ ಆಗೋದಿಲ್ಲ ಅಂತ ಕೈ ಬಿಟ್ಟಿರೋದನ್ನ ಆ ಅವ್ಯಕ್ತವಾದ ಶಕ್ತಿ ಕಾಪಾಡಿದೆ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ, ನಿಮ್ಮ ಪ್ರಯತ್ನ ನೀವು ಮಾಡಿ. ನಂಬಿಕೆ ಅಂತ ಒಂದಿದ್ರೆ ಎಲ್ಲ ಒಳ್ಳೇದಾಗುತ್ತಮ್ಮ. ಡಾಕ್ಟರ್, ಮಾವ ಈ ಥರ ಮಾಡಿಬಿಟ್ರಿ. ನನ್ನ ಜೊತೆ ಇರಬಾರ್ದು ಅಂತ ಇಲ್ಲಿ ಬಂದು ಈ ಥರ ಮಲ್ಕೊಂಡಿದ್ಯಾ, ಅಥವಾ ನಾವಿಬ್ರು ಒಂದಾಗಬಾರ್ದು ಅಂತ ಆ ವಿಧಿ ನಮ್ಗೆ ಈ ಥರ ಮಾಡ್ಬಿಡ್ತಾ? ಆ ವಿಧಿ ಏನೇ ಮಾಡಿದ್ರು ನಾವಾದ್ರ ಮುಂದೆ ಸೋಲ್ಬಾರ್ದು ಮಾವ.